ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇದು ಒಂದು ರಸಮ್ ಇದೆಯಲ್ಲ, ಎಷ್ಟು ಒಳ್ಳೆಯದು ಗೊತ್ತಾ ಆರೋಗ್ಯಕ್ಕೆ. ಇದು ಓಟೆ ಹುಳಿ ಅಂತ ಹೇಳ್ತಾರೆ. ನಮ್ಮ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ನೈಸರ್ಗಿಕವಾಗಿ ಬೆಳೆಯುತ್ತಾರೆ. ಅಂದರೆ ನಮ್ಮ ತೋಟದಲ್ಲಿ ಇದನ್ನು ನಾವು ಬೆಳೆಸ್ತೇವೆ. ಹಾಗಾಗಿ ಇದರ ಒಂದು ರೆಸಿಪಿ, ಆಮೇಲೆ ಇದರನ್ನು ಯಾವ ಥರ ಕಟ್ ಮಾಡೋದು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಓಕೆನಾ. ಈ ಓಟೆ ಹುಳಿಯಲ್ಲಿ ಅನೇಕ ಆರೋಗ್ಯ ಸಂಬಂಧಿ ಔಷಧದ ಗುಣವಿದೆ ಫ್ರೆಂಡ್ಸ್. ಈಗ ನೋಡಿ, ಓಟೆ ಹುಳಿನ ನಾವು ಕಟ್ ಮಾಡಿ ನೀರಿಗೆ ಹಾಕಬೇಕು. ಯಾಕೆ ಗೊತ್ತಾ, ಅದು ಮೇಣದ ಟೈಪಲ್ಲಿ ಇರುತ್ತೆ. ಆ ಮೇಣ ನಮ್ಮ ಕೈಗೆ ಅಂಟ್ಕೋಬಾರ್ದು ನಾವು ಕಟ್ ಮಾಡಬೇಕಾದ್ರೆ ಅಂತ ನಾವು ಅದನ್ನು ನೀರಿಗೆ ಹಾಕ್ಕೋಬೇಕು. ಈ ಥರ ಕಟ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಒಳಗಡೆ ಇರುವಂಥ ತಿರುಳನ್ನು ಕಟ್ ಮಾಡಿಬಿಟ್ಟು ನಾವು ಈ ಥರ ಮಾಡಿ ನೀರಿಗೆ ಹಾಕಬೇಕು. ಆಮೇಲೆ ಇನ್ನೂ ಅದನ್ನು ಕಟ್ ಮಾಡಲಿಕ್ಕಿದೆ ಸಣ್ಣ ಸಣ್ಣದು. ಅದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನಮಗೆ ಇದು ತೋಟದಲ್ಲಿ ಅಂದರೆ ವಾಟೆ ಹುಳಿಗೆ ಮಂಗನ ಹಣ್ಣು ಅಂತಲೇ ಕರೀತಾರೆ. ಕಾರಣ ಮಂಗಗಳಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಅಂತ ಹೇಳ್ತಾರೆ. ನಮಗೇನು ಗೊತ್ತಾ, ಕಾಟನು ಜಾಸ್ತಿ ಇದೆ. ಒಂದೊಂದು ಟೈಮಲ್ಲಿ ಸಿಗುತ್ತೆ, ಒಂದೊಂದು ಟೈಮಲ್ಲಿ ನಿಮಗೆ ಸಿಗೋದೇ ಇಲ್ಲ. ಈ ಟೈಮಲ್ಲಿ ನೋಡಿ, ಅದು ಏಪ್ರಿಲ್ ಮತ್ತು ಫೆಬ್ರವರಿ ಟೈಮಲ್ಲಿ ಇದು ನಮಗೆ ಸಿಗುತ್ತೆ, ಅಂದರೆ ಹಣ್ಣಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಕಟ್ ಮಾಡಿಬಿಟ್ಟು ನೀರಿನಿಂದ ಈಗ ನಾನು ಹೊರಗಡೆ ತೆಗೆದಿದ್ರಿ, ಈಗ ಅಂಟೋದಿಲ್ಲ. ಆಮೇಲೆ ನಾವು ಇದನ್ನು ಸಣ್ಣ ಸಣ್ಣದಾಗಿ ನೋಡಿ ಈ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ಯಾಕೆ ಗೊತ್ತಾ, ಅದರ ಬೀಜವನ್ನು ನಾವು ತೆಗಿಲಿಕ್ಕೆ ಇದೆ, ಆಮೇಲೆ ಬಿಸಿಲಿಗೆ ಹಾಕಲಿಕ್ಕೆ ಇದೆ. ಬಿಸಿಲಿಗೆ ಹಾಕುವುದು ಹೇಗೆ ಅಂತ ನನಗೆ ಹೇಳ್ಕೊಡ್ತೀನಿ ನೋಡಿ. ಇದು ಈ ಥರ ನಾವು ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಟೈಪಲ್ಲಿ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದಷ್ಟು ಒಳ್ಳೆಯದು. ಯಾಕೆ ಗೊತ್ತಾ, ಅದು ಬೇಗ ಒಣಗ್ತದೆ ಅಂತ. ಇದಕ್ಕೆ 3-4 ಬಿಸಿಲಾದರೂ ಬೇಕಾಗುತ್ತದೆ. ಈ ಥರ ಕಟ್ ಮಾಡಿಬಿಟ್ಟು ಒಂದು ಕಡೆ ಹಾಕಿ ಇಟ್ಕೊಂಬಿಡಿ. ನಿಮಗೆ ನಾವು ಈಗ ಏನು ಮಾಡ್ತೀವಿ ಅಂದರೆ, ಹುಣಸೆ ಹಣ್ಣನ್ನೇ ಜಾಸ್ತಿಯಾಗಿ ಬಳಸ್ತೀವಲ್ವ, ಹಾಗಾಗಿ ಈ ಥರ ಇದರ ಒಂದು ಬಳಕೆಯನ್ನು ನಾವು ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀವಿ. ಟೊಮೆಟೊ ವಿನೆಗರ್ ಬಳಕೆಯಿಂದ ಸಾಂಪ್ರದಾಯಿಕವಾಗಿ ಹುಳಿಗಳು ಅಪರಿಚಿತವಾಗ್ತಾ ಇದ್ದಾವೆ. ಇದನ್ನು ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕೆಂದರೆ ಅಂದರೆ ಇದನ್ನು ಒಂದೊಂದು ಕಡೆಯಲ್ಲಿ ಬೆಳೆಸ್ತಾರೆ, ಒಬ್ಬೊಬ್ಬರು ಮರಗಳನ್ನೆಲ್ಲ ಈಗ ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಥರದ ಒಂದು ಏನಾದರೂ ನಿಮಗೆ ಸಿಕ್ಕಿದರೆ ಹುಳಿಯ ಬದಲಾಗಿ ನಾವು ಇದನ್ನು ಉಪಯೋಗಿಸ್ತೀವಿ. ಇಷ್ಟು ಒಳ್ಳೆಯದು ಗೊತ್ತಾ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ. ಅಂದರೆ ಇದರ ಬಗ್ಗೆ ನೀವು ಹೇಳ್ತೀರಾ, ಕಾಳು ಮೆಣಸು ಮತ್ತು ವಾಟೆ ಹುಳಿ ಶೀತ ಕೆಮ್ಮು ನಿವಾರಣೆಗೆ ಹೆಚ್ಚಾಗಿ ಬಳಸ್ತಾರೆ. ನಮ್ಮ ಮನೆಗಳಲ್ಲಿ ನಾವು ಮಕ್ಕಳಿಗೆ ಸಹ ಇದನ್ನು, ಅವರಿಗೆ ಶೀತ ಕೆಮ್ಮು ಬಂದರೆ ನಾವು ಇದರ ಒಂದು ರಸಮನ್ನ ಮಾಡಿ ಕೊಡ್ತೀವಿ. ಎಷ್ಟು ಒಳ್ಳೆಯದು ಗೊತ್ತಾ ಫ್ರೆಂಡ್ಸ್. ಈಗ ನಾವು ಆ ಬೀಜವನ್ನು ನೋಡಿ ಈ ಥರ ಬಿಡಿಸ್ಕೋಬೇಕು ಫ್ರೆಂಡ್ಸ್. ಇದು ಬಾಣಂತಿಯರಿಗೆ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ. ಇದರ ಒಂದು ರಸವನ್ನು ಮಾಡಿ ಕೊಡ್ತಾರೆ. ಇದರಲ್ಲಿ ಒಣಗಿದ ನಂತರನೂ ನೀವು ಬಳಸ್ಕೋಬಹುದು. ಆಮೇಲೆ ಹಸಿ ಇರಬೇಕಾದ್ರೂ ಇದರ ಒಂದು ರಸವನ್ನು ಮಾಡ್ತೀವಿ. ಇದನ್ನು ನೀವು ಈ ಥರ ಬಿಸಿಲಿಗೆ ಹಾಕಿಬಿಟ್ಟು ಒಂದು ಬಿಸಿಲು ತಾಗಿದ ನಂತರ ಇದಕ್ಕೆ ನಾವೇನು ಮಾಡಬೇಕು, ಬೀಜವನ್ನು ಸಪ್ರೇಟ್ ಮಾಡಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಒಂದು ಬಿಸಿಲು ಸಾಕು. ನೆಕ್ಸ್ಟ್ ಡೇನೇ ನಾವು ಅದರ ಬೀಜವನ್ನು ತೆಗಿಬೇಕು. ಯಾಕೆಂದರೆ ಅದು ನಾವು ನೆಕ್ಸ್ಟ್ ಇನ್ನು 2-3 ಬಿಸಿಲಾಯಿತು ಅಂತ ಹೇಳಿದರೆ ಅದು ಬೀಜವನ್ನು ತೆಗಿಲಿಕ್ಕೆ ಬರೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ. ಒಂದು ಬಿಸಿಲಾದ ಮೇಲೆ ತೆಗೆದುಬಿಟ್ಟು ಮತ್ತೆ ಒಂದು ಸತಿ ನೀವು 2-3 ಬಿಸಿಲಿಗೆ ಇದನ್ನು ಒಣಗಿಸ್ಬೇಕು. ನನ್ನ ಫಸ್ಟ್ ಒಂದು ಬಿಸಿಲಿದು ನೋಡಿ, ನಾವು ಈ ಥರ ಮಾಡಿ ತೆಗೆದು ಬೀಜವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಬೀಜನೆಲ್ಲ ಈ ಥರ ಸಪ್ರೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಸಾರು ಮಾಡಬೇಕಾದ್ರೆ ಕೈಯ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ. ನೋಡಿ ಈ ಥರ ಮತ್ತೆ ಇನ್ನೊಂದು ಸತಿ 2-3ನೇ ಸಲನೂ ನಾವು ಬಿಸಿಲಿಗೆ ಹಾಕ್ಕೋಬೇಕು. ಇದನ್ನು ನಾವು ಉಪ್ಪಾಕಿ ಬೇಕಾದರೂ ನೀವು ಒಣಸ್ಕೋಬೋದು. ಆಮೇಲೆ ನೋಡಿ ಈ ಕಲರ್ ಬರುತ್ತೆ. ಈ ಕಲರ್ ಬಂದಿದೆ ಅಂತ ಹೇಳಿದರೆ ಇದು ಕರೆಕ್ಟಾಗಿ ಒಣಗಿದೆ ಅಂತ ಅರ್ಥ. ನೀವು ಇದನ್ನು ಬೇಕಾದರೆ ಉಪ್ಪು ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಓಕೆನಾ ಫ್ರೆಂಡ್ಸ್.
ಆಮೇಲೆ ಇದನ್ನು ಒಂದು ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಕಾಯಿ ಇರಬೇಕಾದ್ರೆ ಈ ರೆಸಿಪಿಯನ್ನು ಮಾಡುವುದು, ಅಂದರೆ ಒಣಗಿದ ನಂತರನೂ ಮಾಡ್ತಾರೆ. ಇದು ನಾನು ಕಾಯಿ ಇರಬೇಕಾದ್ರೆ ಇದರಲ್ಲಿ ಒಂದು ರಸಮ್ನ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಸಾಕು, 2 ಸ್ಪೂನಷ್ಟು ಮೆಣಸಿನ ಪುಡಿ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಅರಿಶಿನ, ಜೀರಿಗೆ ಮತ್ತು ಮೆಂತೆ, ಅದು ಕಾಲು ಸ್ಪೂನ್ ಸಾಕು. ಸ್ವಲ್ಪ ತೆಂಗಿನ ತುರಿನ ನೀವು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ತಗೊಳ್ಳಿ, ಅದಕ್ಕೆ ಎಲ್ಲ ಐಟಮ್ಸ್ನ ನೀವು ಈಗ ಗ್ರೈಂಡ್ ಮಾಡ್ಕೋಬೇಕು. ಇನ್ಕ್ಲೂಡಾಗಿ ನೀವು ಓಟೆ ಹುಳಿನೂ ನೀವು ಅದಕ್ಕೆ ಆ್ಯಡ್ ಮಾಡಿ ರುಬ್ಕೋಬೇಕು. ಓಕೆನಾ? ಅದು ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ. ಮತ್ತು ನೀರನ್ನ ನೀವು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕಿದರೆ ಸಾಕು. ಆಮೇಲೆ ಇದಕ್ಕೆ ಓಂಕಾಳನ್ನು ಬಳಸ್ತಾರೆ, ನಿಮಗೆ ಬೇಕು ಅಂದರೆ ಬಳಸ್ಕೋಬೋದು. ಓಕೆನಾ? ಆಮೇಲೆ ಶೀತ ಕೆಮ್ಮು ಆ ಥರ ಜಾಸ್ತಿ ಇದೆ ಅಂತ ಹೇಳಿದರೆ ಈ ಥರದೇ ರಸಮ ಮಾಡಿಕೊಟ್ರೆ ಫ್ರೆಂಡ್ಸ್ ಇದೆಯಲ್ಲ, ಒಂದೇ ದಿವಸದಲ್ಲಿ ಎಲ್ಲ ಕಮ್ಮಿ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಅಂತ ನಾನು ನಿಮಗೆ ಈ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ರುಬ್ಕೊಂಬಿಡಿ ನುಣ್ಣಕ್ಕೆ. ನೋಡಿ ಈ ಥರ ಬಂದಿದೆ ಇದು. ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೋಬೇಕು. ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಫ್ರೆಶ್ ಆಗಿರುವಂಥ ಕರಿಬೇವು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಇಷ್ಟನ್ನು ತಗೊಳ್ಳಿ. ಫ್ರೆಶ್ ಆಗಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾವ ಎಣ್ಣೆ ಆದರೂ ಆಗುತ್ತೆ. ಸಾಸಿವೆ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು. ಹಾಕ್ಬಿಟ್ಟು ಒಗ್ಗರಣೆಗೆ ನೀವೇನು ರೆಡಿ ಮಾಡ್ಕೊಂಡಿದ್ದೀರಾ ಎಲ್ಲವನ್ನು ಹಾಕಿ, ಅದು ಸಿಡಿದ ಮೇಲೆ ನೀವೀಗ ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದೀರಾ ನೋಡಿ ಅದನ್ನು ಹಾಕ್ಕೋಬೇಕು. ಫಸ್ಟಿಗೆ ಸಾಸಿವೆನ ಹಾಕ್ಕೊಳ್ಳಿ. ಸಿಡಿದ ಮೇಲೆ ನೀವು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ, ನಂತರ ನೀವು ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದೀರಾ ನೋಡಿ ಅದನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಂಬಿಡಿ. ಆಮೇಲೆ ಒಂದು ಕುದಿ ಬರುವಷ್ಟು ಇದನ್ನು ಕುದಿಸ್ಕೊಳ್ಳಿ. ಆಮೇಲೆ ಉಪ್ಪು ಏನಾದರೂ ನಿಮಗೆ ಬೇಕು ಅಂತ ಅನಿಸಿದರೆ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇದನ್ನು ಮಕ್ಕಳಿಗೂ ಸಹ ಕೊಡಬಹುದು. ಅಂದರೆ ಕೆಮ್ಮು ಶೀತ ಅಂಥವೇನಾದರೂ ಇದ್ದರೆ ನಾವು ಈ ಥರ ಒಂದು ರಸಮ್ ಮಾಡಿ ಕೊಟ್ಟರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಆಮೇಲೆ ಕಾಯಿಲೆನೂ ಅಂದರೆ ಕೆಮ್ಮು ಶೀತ ಬೇಗನೆ ಕಮ್ಮಿ ಆಗುತ್ತದೆ. ಇದರಲ್ಲಿರುವ ಔಷಧಿಯ ಗುಣ ಏನು ಅಂದರೆ ಒಂದು ವಾತ ಪಿತ್ತ ಅಂಥವುಗಳಿಗೆ ಈ ಥರ ನಾವು ರಸಮ್ ಮಾಡಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಚರ್ಮ ರೋಗ ಇದ್ದವರಿಗೆ ಈ ಥರ ನಾವು ರಸಮ್ ಮಾಡಿ ತಿನ್ನುವುದರಿಂದ ಒಂದು ಚರ್ಮದ ಕಾಯಿಲೆ ಏನಿದೆ ಅದಕ್ಕೂ ಸಹ ಒಳ್ಳೆಯದು. ಈ ಓಟೆ ಹುಳಿಯನ್ನು ಈ ಥರ ರಸಮ್ ಮಾಡಬೇಕಾದ್ರೂ ನೀವು ತಗೋಬೋದು. ಆಮೇಲೆ ನೀವು ಉಪ್ಪಿನಕಾಯಿ ಚಟ್ನಿ ಅವೆಲ್ಲ ಮಾಡ್ತಿರಲ್ಲ ಆವಾಗೆಲ್ಲ ಇದನ್ನು ನೀವು ಆ್ಯಡ್ ಮಾಡಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿರುವ ಒಂದು ಉಪಯೋಗದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದಂಥ ಇದು ರಸಮ್. ನನ್ನ ಇನ್ಫಾರ್ಮೇಷನಿಂದ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.